ಅಲ್ಲಿ ತಿಂಡಿ ಜಗಳ ಮಾಡ್ಕೊತ ನಮ್ಮ ತಿಂಡಿ ಕಾರ್ಯಕ್ರಮ ಏನಾರತ್ತಂದ್ರೆ ಈ ಹೆಣ್ಮಕ್ಳು ನಮ್ಗೆ ಬೈತಾವ. ಈ ಬಿಸಿಲುಗಳು ಬಂದಾಗ ಹಿಂಗಾತೇಳಿ ಆರಾಮ್ ಬರ್ತಾರ ಎಲ್ಲರೂ ಸಿಗೋ ಆರಾಮ. ಅವ್ರು ಹೇಳ್ತಾರ ಕಾಕನ್ ಏನ್ ಬೈತಿ ಸಿಗೋ ಕಾಕನ್ ಏನ್ ಬೈತಿ ಕಾಕನ ಮನೆ ಡಬ್ ಒಲಿಸಿ ಇಲ್ಲಿ ಕಾರ್ಯಕ್ರಮ ನೋಡಕ್ ಬೈತಿ. ಇಲ್ಲಿ ಯಾಕ ನಾವು ಹುಡುಗರೆಲ್ಲ ಸಿನಿಮಾ ಥಿಯೇಟರ್ಗೆ ಬರ್ತಾವ, ಗೋಕಾಕ್ ಬರ್ತಾವ, ಹುಡುಗಿಯಾರು ಕರ್ಕೊಂಡು KTM ನೋಡ್ಕೊಂಡು ಹಿಂಗೆ ಬಂದಿರ್ತಾರ. ನಿಮಗೇನು ಹೇಳಂಗಿಲ್ಲ ಇಂಥ ಕಾರ್ಯಕ್ರಮ ಏನು ಸಿಕ್ಕ ನೋಡ್ತೀರಿ. ಹೆಣ್ಮಕ್ಳು ಏನಾಗಿರ್ತೈತಿ ಮನ್ಯಾಗ ಕೂತು ಧಾರಾವಾಹಿ ನೋಡಿ ತಿಳಿ ಕೆಟ್ಟಿರ್ತಾರೆ. ಇವ್ರು ನೋಡಿ ಸಿಗೋ ಧಾರಾವಾಹಿ ನೋಡಿಲ್ಲ ಕುಂಕುಮ ಭಾಗ್ಯ ಮತ್ತೆ ಯಾವ್ದೇನು ಅಗ್ನಿ ಸಾಕ್ಷಿ ಏನೇನು ನೋಡ್ತಾರೆ ಹೆಣ್ಮಕ್ಳು ನೋಡ್ತಿರ್ತಾರ. ನಿಮಗೆ ನೋಡು ಪೇಷನ್ಸ್ ಇರ್ತಾರೆ ಸಿಗೋ ನೋಡಿ. ನಮ್ಮ ಹುಡುಗರಿಗೆ ನಡೆಯಂಗಿಲ್ಲ ಧಾರಾವಾಹಿ. ಇವ್ರು 30 ಸೆಕೆಂಡ್ದಾಗ ಬದಾಮ್ ಬದಾಮ ಆದಾಯಿಂದ ಇಂಥ ಹುಡುಗರಿಗೆ 30 ಸೆಕೆಂಡ್ ಭಾಳ ನಿಮಿಷ ನೋಡ್ತಾರೆ. ನಿಮ್ಗೆ ಆಗೋದಿಲ್ಲ. ಯಾಕಂದ್ರೆ ಈಗ ಪೊಲೀಸ್ ಸ್ಟೇಷನ್ ಗಾಡಿ ನಿಂತೈತಿ ನೋಡಿ ನೆನಪಾತ. ಲಾಕ್ಡೌನ್ದಾಗ ಗೊತ್ತಿರ್ಬೇಕಲ್ಲ ಇವ್ರು ಗೊತ್ತು. ನಮಗೆಲ್ಲ ಇನ್ನೂ ನೆನಪು ಹಾರಿಲ್ರಿ. ಹೆಂಗೆ ಬೈತೀರಂದ್ರೆ ಕರೋನಾ ನಾನಾ ತಮ್ಮಿ ನಾವಲ್ಲ ಹೊರ ಹೋಗಿಬಿಟ್ಟರೆ ಗೊತ್ತಾಡೋ ನಮ್ಮ ಬದಾಮ್ ಬಾಯುವ ಆ ಲೆವೆಲ್ಗೆ ಆಗಿಬಿಟ್ಟದ. ಆ ಟೈಮ್ದಾಗ ನಾನು ಏನು ಮಾಡಿ ಸಿಗವ ಈ ಹೆಣ್ಮಕ್ಳು ನೋಡಕ್ ಕೂತ ಧಾರಾವಾಹಿ ನೋಡ್ಬೇಕು ನೋಡಕ್ ಹೋಗ್ತೀನಿ. ಅಲ್ಲೇ ನನಗೆ ನೋಡಕ್ಕಾಗುದಿಲ್ಲ. ಯಾಕಂದ್ರೆ ಬಾಯಿ ಕಿಸದ್ ನಾವು ನೋಡ್ತಿರ್ತಾವ ನನಗೆ ಒಬ್ಬರು ಬರ್ತಾರೆ. ನೀವು ಟೂತ್ ಬೇಸಾಗ ಹೋಗ್ತೈತಿ ನಾವು ಬಾಯಿ ತಕ್ಕೊಂಡು ನಿಂತ ಮತ್ತೊಂದು ಏನೋ ಚೀಸ್ ಮಾಡ್ಯಾರ ಹೆಣ್ಮಕ್ಳ ಬಗ್ಗೆ ಮಾಡ್ತಾರೆ ನೋಡ್ಬೇಕು. ಡೈರೆಕ್ಟರ್ ಅನ್ನೋವಾಗ ಹೇಗಿರ್ತಾನು ಏನು ತೋರಿಸ್ರೆ ಏನು ಆಕರ್ಷಣೆ ಆಗೈತಿ ಏನು ಖರೀದಿ ಮಾಡ್ತಾರೆ ಡೈರೆಕ್ಟರ್ ಗೊತ್ತಿರ್ತೈತೆ. ಅಯ್ಯ ಆರಾಮ ಐನ ನೋಡ್ತಿರ್ಬೇಕು. ನಮ್ಮ ಮನ್ಯಾಗ ನಮ್ಮ ಐ ಎಲ್ಲ ನೋಡ್ಬೇಕು. ಬಾಯಿ ತೆಗಿತಾಗ ಈಗ ಬಾಯಾಗ ಒಂದು ಗಾಡಿ ಹೊಡ್ಕೊಯ್ತಾವ ನಾವು ನಂಗೆ ಆ ಲೆವೆಲ್ ಕದಾಳ. ಸೊ ನಾನು ಹೆಂಗಸರ್ ನೋಡಕ್ ಕೂತು ಧಾರಾವಾಹಿ ನೋಡಿ ಲಾಕ್ಡೌನ್ದಾಗ ನೋಡಿ ಅದು ಹೆಂಗೆ ಇರ್ತೈತೆ ಅಂದ್ರೆ ಬಾಯಿ ಕಿಸದು ಕೂತಿರ್ತು. ಒಂದೇನೋ ಅಡ್ವರ್ಟೈಸ್ ಬರ್ತ ಸಂತೂರ್ ಆ ಸಂತೂರ್ ಸಾಮಾನ್ ನಾವ್ ಏನ್ ಹೇಳ್ಯಾನಂದ್ರ ಒಂದು ಹುಡುಗಿ ನಿಂತಿರ್ತೈತಿ. ಆಕೆ ಯಾವ ಒಬ್ಬ ಏನು ಬಿಟ್ಟಿರ್ತಾನೆ ಈಗ ಹೋಗಿ ಏನಾರ ಐ ಲವ್ ಯು ಅನ್ಬೇಕಂದ್ರೆ ಒಬ್ಬ ಕೂಸ್ನಾಗ ಬಿಡ್ತಾರ ನಡಕ್ಕೆ ಮಮ್ಮಿ ನೀವು ಮಮ್ಮಿ ಇಟ್ಟು ಸಣ್ಣ ಮಮ್ಮಿ ಎಲ್ಲ ಸುಳ್ಳ ಸಿಗೋ. ನಮ್ಮ ಕಡೆ ಹೆಣ್ಮಕ್ಳು ಸಂತೂರ್ ಸಾಮಾನ ತಂಡ್ಯಾಗ ಹಚ್ಚಿ ಮಗಗಳು ನೋಡ್ಬೇಕು ಹಿಂಗೆ ಶಟದಿರ್ತಾವ ಹಂಗ. ಸೊ ಎಲ್ಲ ಒಂದು ಆಕರ್ಷಣೆ ಸಿನಿಮಾ ಮೊಬೈಲ್ ಬಂದು ಎಲ್ಲ ಜಗತ್ತ ಕೆಡಿಸೈತಿ. ಯಾಕಪ್ಪ ಅಂದ್ರೆ ನಾನು ಮೊಬೈಲಿಂದ ಪರಿಚಯ ಅದಾವ. ಇನ್ನೇನ್ ಆಕೈತಿ ಗುಲ್ಬರ್ಗ ಬಿಜಾಪುರ ಈ ಕಡೆ ದಾವಣಗೆರೆ ಮಂಗಳೂರು ತನಕ ಕಾರ್ಯಕ್ರಮ ಹೋಗಿ ಕರೆಸಿರು. ಅಲ್ಲಿ ಹೋದಾಗ ಒಂದು ಪೀನ್ ಬೇರೆ ಟಿ ಶರ್ಟ್ ಹಾಕೊಂಡು ಒಂದು ಸೆಲೆಬ್ರಿಟಿ ಪೀನಾಗ ಹೋಗಿ ಬಂದತ್ತು. ಇಲ್ಲೊಂದು ಬಂದು ಚೈನ್ ಸಣ್ಣ ಹಾಕೋಣಮ್ಮ. ಇದೇ ಹಿಂದೆ ಒಂದು 2 ಬಿಲ್ಡಿಂಗ್ ಬಿಟ್ಟು ಒಂದು ಬಿಲ್ಡಿಂಗ್ ಐತಿ. ಹಿಂಗೆಲ್ಲ ನನಗೆ ಬರ್ತೈತಿ ಸೆಂಟ್ರಿಂಗ್ ಕೆಲ್ಸಕ್ಕೆ ಬೈಲಿ. ಮತ್ತೊಂದು ಹೇಳ್ಬೇಕಂದ್ರೆ ಪಾಸ್ ಗುಡ್ ಎಲ್ಲ ಎಕ್ಸ್ಪರ್ಟ್ ಐಡಿಯಾ ಎಲ್ಲ ಅಂದರ್ ಬಾರ ಐಡಿಯಾ ಮುಗಿಸಿ ನಾವು. ಸೊ ಎಲ್ಲ ನೆನಪಾಗ್ತಾವ. ಈ ಲಪ್ಪಂಗ ರಾಜ ನೋಡ್ಕೋತ 6 ವರ್ಷ ಆತ ಮಗ ನಮ್ಮ ಮುಂದೆ ಬೆಳಗಾವ. ನಾ ಏನಾರು ಇಲ್ಲಿ ಬಿಸಾಮೈತಿ ಮಾಡಿದ್ರೆ ಗೊತ್ತದಾಗ ಸುಳ್ಳು ಮಗ ನಾನು ಅವ್ರು. ಅದಕ್ಕಾಗಿ ಇಂಥಲ್ಲಿ ಬಂದಲ್ಲಿ ನಮ್ಗೊಂದು ಏಜಿಗೆ ಬರ್ತೈತೆ. ಆದ್ರೆ ಇದ್ದೂರ ಸೊ ಮಾನಿ ಕೊಡಿಗೆ ಬಂದನಂದ್ರೆ ಒಂದು ಮಾತ ಕಾಮಿಡಿ ಮಾಡಕ್ಕೆ ಕಲಿಸಿ ರೊಕ್ಕ ಕೊಟ್ಟ ಅಂದ ಬಳಿಕ ನಾ ಕಾಮಿಡಿನ ಮಾಡ್ತಾನ. ಬಟ್ ಒಂದು 2 ಮಾತು ಹಂಗೆ ಹಚ್ಕೋಬೇಕಂತ ಹೇಳಿ ಹೆಚ್ಚಿಗಲ್ಲ. ಸೊ ಹೆಂಗೈತ್ರಿ ನಾವೊಂದು ಪುಣ್ಯವಂತ ಹೆಂಗಪ್ಪ ಅಂದ್ರೆ ನಾವೊಬ್ಬ ಕಲಾವಿದ ಆಗಿನಿ. ಆದ್ರೆ ಇದಕ್ಕಿಂತ ಜಾಸ್ತಿ ನಾವು ಪುಣ್ಯವಂತ ಏನಂತಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಕಲಾವಿದರಾಗಿ ಒಂದು ಹೆಮ್ಮೆ ಅನ್ಸತ್ತೆ ನನಗೆ. ಅದ್ರ ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಗೋಕಾಕ್ ನಾವು ಅನ್ನಕ್ಕೆ ನನಗೊಂದು ಹೆಮ್ಮೆ. ಯಾಕಪ್ಪ ಅಂದ್ರೆ ಇಬ್ಬರಾಗ ಕಾಲು ಎಳ್ಯಾರ ಅಂತಾರ. ಬಟ್ ನಾನು ಇಲ್ಲಿ ತನಕ 6 ರಿಂದ 7 ವರ್ಷ ಆಯ್ತು ಗಟ್ಟರದಿಂದ ದೈನಿಗೆ ನಿಂತ ನಾ ಹುಡುಗನ್ ಕರ್ಕೊಂಡು ಸಣ್ಣ ಮೊಬೈಲ್ನಾಗ ರೀಲ್ಸ್ ಮಾಡ್ಕೋತ ಯೂಟ್ಯೂಬ್ ಜಂಪ್ ಆಗಿನಿ, ಫೇಸ್ಬುಕ್ ಜಂಪ್ ಆಗಿನಿ. ಇವತ್ತು 5ನೇ ಸಿನಿಮಾ 5 ಸಿನಿಮಾದಾಗ ಕೆಲಸ ಮಾಡಿನಿ. ಗೋಕಾಕದಿಂದ ಒಂದು ರಿಕ್ಷಾ ಚಂದ್ರಿ ಕೆಲಸ ಮಾಡೋ ಹುಡುಗ ಇವತ್ತು ಬೆಂಗಳೂರು ತನಕ ಹೋಗಿ ಗಾಂಧಿನಗರದಾಗ ನನ್ನ ಫೋಟೋ ಕೂತಪ್ಪ ಅಂದ್ರೆ ನೀವು ಪ್ರೀತಿ ವಿಶ್ವಾಸ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಸೊ ಭಾಳ ಖುಷಿ ಆಗತ್ತೆ ಇವಾಗ, ಭಾಳ ಖುಷಿ ಆಗುತ್ತೆ. ಸೊ ಹೆಂಗೈತಪ್ಪ ಅಂದ್ರೆ ಯಾವುದಕ್ಕೂ ಶೂಟಿಂಗ್ ಅಂತ ಬಂದಾಗ ಊಟ ಹಾಕಿ ಕೊಟ್ರು. ಒಂದು 5 ವರ್ಷ ಹಿಂದೆ ನಾನೇ ಇಲ್ಲೇ ಹೊಲಿನ್ಯಾಗ ಒಂದು ವಿಡಿಯೋ ಮಾಡಿ ಯಾರು ಮನೆ ಕೊಡಿ ಹುಡುಗರು ಬರ ಗೊತ್ತೈತಿ. ಎಕ್ಸೈಸ್ ಹೋಗಿದ್ದಿಲ್ಲ ನಾನು ಚಂದ ಆರಾಮ ಆತ ಲವಟ ಬಂದು ಕೈಟಿ ಬಿದ್ದಿಲ್ಲ. ನೀ ಲಕ್ಷ್ಮಣ ನೋಡಕ್ ಬಂದ ಲಕ್ಷ್ಮಣ ಬಾಯ್ ಗಟ್ಟ ಇಲ್ಲಿ ಯಾಕೆ ಬಾ ಬಾಯಿ ಅವ್ರು ಕ್ಯಾಟ್ವಾಕ್ ಮಾಡ್ತಾಳ ಚಂದ ಬಾ. ಇದೇ ಫ್ಯಾಷನ್ ಶೋ ಇಲ್ಲ ಬಾ. ಯಾವ ಬೂಟಿ ಸರಿಯಾದ ಬೂಟ್ ಹಾಕಿಲ್ಲ 50 ಸುರೇಶ್ ಕೊಡಿಸಿಲ್ಲ ಅಪ್ಪ ನೀ. ಅವ್ನು ತಂಬಾಕು ಚೀಟ್ ಕೊಡ್ಸೋನು ಅವ್ನು ಒಳ್ಳೆ ಬರಿಗಟ್ಟ. ನಾವು ಚಂದ ಹೊತ್ತು ನಾವು ಮುಡುಗಂಗಟ್ಟು ಹಾಯ್ ಮಾಡು. ಆ ಸಮಾಧಾನ ಚಂದು ಇಲ್ಲಿ ಹೋಗಿ ಬರ್ತೀನಿ ನೋಡಟ್ಟ ಹಿಂದೆ ಕೊಡೋದು. ನಮ್ಮ ಹುಡುಗರು ಗಾತು ಬೇರೆ
ಇವತ್ತು ಹೆಂಗಾಗೈತಿ ಮೊಬೈಲ್ ಸಿನಿಮಾ ಅಂದ್ರೆ ತಿಳಿ ಕೆಟ್ಟು ಬಿಟ್ಟು ನಮ್ಮ ಎಲ್ಲಕ್ಕೂ ಬೇರೆ ಆಗೈತಿ. ನಿಮ್ಮ ಕಡೆನೂ ಮೊಬೈಲ್ ಇರಬೇಕು, ನೀವು ಈಗ ಚಾಲು ಮಾಡಿಬಿಡ್ತೀರಿ. ನಾನು ನಂದೇನು ಇವು ಚಾಲು ಮಾಡ್ಯಾವ ಚಿಗು ಏನು ಹೇಳಕ್ ಬರೋದಿಲ್ಲ. ನಿಮ್ಮ ಕಡೆ ಒಂದೊಂದು ಮೊಬೈಲ್ ಇದ್ರೆ ನಮ್ಮ ಮ್ಯಾಲ ಕಡೆ ಎರಡೆರಡು ಮೊಬೈಲ್ ಯಾಕಂತ ಕೇಳಿ ಸರಳ ಹೇಳ್ತಾರೆ ನನಗೆ. ಒಂದು ಮೈಗೆ ಮಾತಾಡಕ ಒಂದು ಹುಡುಗಿ ಮಾತಾಡಕಂತಾರೆ. ಮತ್ತು ರಾತ್ರಿ 3 ಗಂಟೆಗೆ ಮುಸುಕ್ ಹಾಕಿ ಕೌದ್ಯಾಗ ವಿಡಿಯೋ ಕಾಲ್ ಮಾಡ್ಬೇಕು. 3 GB 3 ಗಂಟೆ ಖಾಲಿ ಮಾಡಿ ಡಬ್ ಹಾಕೊಂಡಾಗ ಸಮಾಧಾನ ಇರಲಿ. ಮತ್ತು ಬೆಳಿಗ್ಗೆ ಎದ್ದು ನಾವು ಉತ್ತರ ಕರ್ನಾಟಕ ಹುಡುಗರು ಮೊಬೈಲ್ ಕ್ಯಾನ್ ನಮ್ಮಲ್ಲಿ ಅಡಿಕ್ಟ್ ಆಗಿ ಬಿಟ್ಟಂದ್ರೆ ಕೈಯಾಗ ಮೊಬೈಲ ಬಾಯಾಗ ಗುಟ್ಕಲ್ದ ಸಂಡಾಸ್ ಹೋಗೋದು ನಾವು. ಮತ್ತು ಸಂಡಾಸ್ ಮಾಡಿದ್ರೆ ಸುಮ್ಮನೆ ಇರ್ತಾರ ಐದು ಚಾಲು ಮ್ಯಾಗ ನೀರು ಚಾಲು ತಳಗ ದಗದ್ ಚಾಲು ಆ ಲೆವೆಲ್ಗೆ ಆಗಿಬಿಟ್ಟೈತಿ. ಆದ್ರೂ ನಿಮಗೆಲ್ಲ ಒಂದು ಕೇಳಿ ಮಾತುಗಳು ನಗಿ ಬರತ್ತಿರ್ಬೇಕು. ಆದ್ರೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ಮೊಬೈಲ್ದಾಗ ಏನಾದ್ರು ವಿಡಿಯೋ ಮಾಡಿ ಹಾಕಿನಂದ್ರೆ ನಂದು ಹೊಟ್ಟಿ ತುಂಬೈತಿ, ನನ್ನ ಟೀಮದ ಹೊಟ್ಟಿ ತುಂಬೈತಿ. ಆದ್ರೂ ನನ್ನ ಊರ ಸತಾತ ಒಂದು ಮಾತು ಹೇಳಿಬಿಡ್ತೀನಿ, ತಪ್ಪುರಾಕ್ ಹೋಗ್ಬೇಡ್ರಿ. ಸಿಟ್ಟು ಬಂದ್ರು ಬೇರೆ ಬೇಡ್ರಿ. ಇದ್ಯಾಕೆ ಹೇಳ್ತಾನ ಅಂತ ಹೇಳಿ ಮೊಬೈಲ್ದಿಂದ ಪರಿಚಯ ಆದವ ಭಾಳಷ್ಟು ಇಂಟರ್ವ್ಯೂದಾಗ ಈ ಮಾತು ಹೇಳಿ ನಾನು. ಮೊಬೈಲ್ದಿಂದ ಹೆಂಗಾಗಿ ಬಿಟ್ಟೈತಂದ್ರ ಭಾಳ ದುಃಖ ಅನ್ಸತ್ತ. ನನ್ನ ಗೋಕಾದಾಗ ಎಷ್ಟೋ ದೋಸ್ತರ ಇವತ್ತು ಯಾವ್ಯಾವ ಜೇಲ್ದಾಗ ಹೋಗಿ ಕೂತ್ರು ಒಂದೇ ತಾಟಿನಾಗ ತಿಂದಾರ. ಒಂಥರ ನೆನೆಸಿರ ಅಳು ಬಂದಂಗೆ ಆಗಿಬಿಡ್ತೈತಿ. ಸಿನಿಮಾದಾಗ ಏನು ನಡೀತೈತಿ ಅದು ನಿಜ ಜೀವನದಾಗ ನಡೆಯಂಗಿಲ್ಲ. ಇವತ್ತು 2 ತಿಂಗಳ ಯಾವ್ದಾರು ಜೈಲು ಹೋಗಿ ಕೂತಂದ್ರೆ ನಮ್ಮವ್ವ 10 ಬಡ್ಡಿ 20 ಬಡ್ಡಿ ರೊಕ್ಕ ತರಿಸ್ಬೇಕಾಗಿ ವಕೀಲರ ಕೈಕಾಲುಗಳು. ಸೊ ಹೇಳೋದಿಷ್ಟ ಒಂದು ಸಣ್ಣ ಜೀವನ ಐತಿ. ಭಾಳ ಕಿಸಾಮೈತಿ ನಾಯಿ ಕಾಜು ಬಾದಾಮ್ ತಿಂದ್ರೆ 60 ಮಠ ಜಗತ್ತು ಮಮ್ಮ ಒಳ್ಳೆ. ಆದಷ್ಟು ಅವ್ವ ಅಪ್ಪ ಹಿಡ್ಕೋರಿ, ಫ್ಯಾಮಿಲಿ ಹಿಡ್ಕೋರಿ, ಜೀವನದಾಗ ಏನಾರು ಮಾಡ್ತಂತ ಗುರಿ ಇಟ್ಕೋರಿ. ಯಾಕಪ್ಪ ಅಂದ್ರೆ ಒಂದು ಕಿರುಗಳು ಹೋತಂದ್ರೆ ಯಾವ ತಂದು ಕೊಡಂಗಿಲ್ಲ. ಸೊ ಹೆಂಗಾಗಿ ಬಿಟ್ಟೈತಂದ್ರೆ ಸಿನಿಮಾ ರೀಲ್ಸ್ ಅಂದ್ರೆ ನಮ್ಮ ಹುಡುಗರು ಹೆಂಗ್ ಬಿಟ್ಟೈತಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು. ಒಂದು 4 ಹುಡುಗರು ಹಿಂದೆ ನಿಲ್ಲಿಸ್ತಾರೋ, ಮುಂದೊಬ್ಬ ನಿಲ್ತಾನಿಲ್ಲ. ಇವ್ ಸ್ಲೋ ಮೋಷನ್ ಹೋಗ್ಕನಂತ ಒಂದು ಹಾಡ ಹಾಕ್ತಾರೆ ಸಿಗ ನೋಡ್ಬೇಕು. ಹಿಂಗದ ನೀ ಯಾ ಹಾಡ ಸಿಂಹ ಒಳಗೆ ಚೇಟ್ ಹರಿದತ್ತಿಂದ ಆ ಲೈಟ್ ಬಿಟ್ಟು ತುಂಬಿನ ಮನ್ಯಾಗಿರುವ ಸಿಂಹನ ಅನ್ಬೇಕು ಹುಲಿನ ಅನ್ಬೇಕಂದ್ರೆ ಮೊದಲು ಊರಿನ ಹೆಸರು ತಗೊಂಡ್ ಬರ್ರಿ, ಅವ್ವ ಅಪ್ಪನ ಹೆಸರು ತಗೊಂಡ್ ಬರ್ರಿ. ಅವಾಗ ತಾನ ಅಂತಾರೆ ನಮ್ಮ ಹುಲಿ ಅಂತ ಹೇಳಿ. ಸೊ ಹೇಳಿದಿಷ್ಟ ಸಿನಿಮಾ ವಿಡಿಯೋ ನೋಡಿದ್ರೆ ಸಣ್ಣ ಹುಡುಗರ ನಾನ ದಾಟಿ ಹೋಗುತ್ತೆ. ನಮ್ಮ ಹುಡುಗರು ಎಣ್ಣಿ ಇವ್ ಡೋಂಟ್ ಟೆಲ್ ಹಿಂಗ ಅಂತಿರ್ತಾರ. ನೀ ಅನ್ನ ಮಮ್ಮ ನೀ ಹೋದ್ರಿ ನಿನಗೇನು ಸಣ್ಣ ಹುಡುಗರು ಈ ನಮ್ಮನೆ ಓದಿರ್ತಾರ. ಒಂಥರ ನೋಡಿ ನನಗೆ ಖುಷಿ ಅನ್ಸತ್ತ, ಒಂದೊಂದ್ಸಲ ದುಃಖಾನು ಅನ್ಸತ್ತೆ. ಏನ್ ಹೊಂಟೈತಪ್ಪ ಸಮಾಜ ಅಂತ ಹೇಳಿ. ಸೊ ನೀವೇನೇನು ಕೂತಿರಿ ಸಣ್ಣ ಹುಡುಗರಿಗೆ ನಾ ಜಾಸ್ತಿ ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂತ ಸಿಗೋದು ಅಸಹ್ಯ ತಗದ ಮೈ ಈಗ ಬಿಜಾಪುರದಾಗ ಮಾತಾಡ್ಬೋದು ಒಂದು ಸಣ್ಣ ಹುಡುಗ ಹುಡುಗೇನೆ ಅದ ಹೇಳ್ಬೋದು ನಾನು. ಯಾರು ಕೇಳಿಲ್ಲ ಗಪ್ಚು ಬಂದು ಕೂತೀನಿ. ಈಗ ಸಣ್ಣ ಹುಡುಗರು ಅದು ಮತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಹುಡುಗರಂತೂ ಭಾಳ ಕೇಳ್ದ. ಗೋವಾ ರೋಡ್ ಯಾರು ನೋಡಿರಿ ನೋಡಿರಿ ಬಾಯಿ ತಿನ್ಲಿ ಕನ್ನಡ ಮಾತಾಡ್ತಾಳು. ಯೂಟ್ಯೂಬ್ ಚಾನಲ್ದಾಗ ಈ ಚಕ ಮಿಂತಾಳೆ ನೀವು ಬರಿಗಾರ ಸುರೇಶನ ಅಂತ ರೈಟ್ ಹೆಚ್ಚಿರ್ತಾನೆ ಚಕ ಮಿಂಚ್ತಾವ. ಬೆಳಿಗ್ಗೆ 5 ಗಂಟೆಗೆ ನೋಡಿ ಓಡಾಡ್ತೀವಿ ನೋಡಿ. ಆ ನೀವಲ್ ಕೈ ಬಿಟ್ಟೈತಿ. RCB ಅಭಿಮಾನಿಗಳು ಯಾರಾದ್ರಿ ಸಾಯ್ ಅಭ್ಯಾಸ ಬರೀ ಸಾಯ್ ಅಭ್ಯಾಸ